ಡಿಕೆ ಶಿವಕುಮಾರ್ ಅವರ ಗವರ್ನಮೆಂಟ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಮಂತ್ರಿ ಸ್ಥಾನಕ್ಕೇನೋ ಆಯ್ಕೆಗಳಾಯಿತು, ಆದರೆ ನನಗಿಂತಹದ್ದೇ ಖಾತೆ ಬೇಕು, ಜೊತೆಗೆ ಒಂದಷ್ಟು ಶಾಸಕರ ಶಮನ ಇನ್ನೂ ನಿಂತಿಲ್ಲ. ಕಾಂಗ್ರೆಸ್ಸಿನಲ್ಲಿ ಶಮನವಾಗದ ಅತೃಪ್ತರ ಅಸಮಾಧಾನ. ಸಿಎಂ ಡಿಕೆಶಿ ಭೇಟಿಯಾದ ಎಂಎಲ್ಎ ಎಂಸಿ ಸುಧಾಕರ್. ಡಿಕೆ ಕ್ಯಾಬಿನೆಟ್ನಲ್ಲಿ ಸಚಿವಾಕಾಂಕ್ಷಿಯಾಗಿದ್ದ ಸುಧಾಕರ್. ಈ ವೇಳೆ ಮಹಂತೇಶ್ ಕೌಜಲಗಿ, ಪ್ರಕಾಶ್ ಕೋಳಿವಾಡ ಉಪಸ್ಥಿತರಿದ್ದರು. ಇತ್ತ ಎಂ ಕೃಷ್ಣಪ್ಪ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೌಡು, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ. ಮೊನ್ನೆ ಸುರ್ಜೇವಾಲಾ ಸಿಎಂ ಡಿಕೆ ಜೊತೆಗೆ ನಡೆದಿದ್ದ ಚರ್ಚೆ, ಸುರ್ಜೇವಾಲಾ ಭೇಟಿಯ ವೇಳೆ ಸಮಾಧಾನಗೊಳ್ಳದ ಶಾಸಕ ಕೃಷ್ಣಪ್ಪ. ಇದೀಗ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟ ಕೆಪಿಸಿಸಿ ಅಧ್ಯಕ್ಷ. ವಿಜಯನಗರದಲ್ಲಿರೋ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಮತ್ತು ಚರ್ಚೆ. ಮೊನ್ನೆಯ ದಿನ ಎಂ ಕೃಷ್ಣಪ್ಪ ಅವರ ಮನೆಗೆ ಧಾವಿಸಿದ್ದು ಯಾರು? ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ. ಸೊ ಶಮನವಾಗಿರಲಿಲ್ಲ ಅವರ ಮುನಿಸು. ಇವತ್ತು ಸ್ವತಃ ಕಾಂಗ್ರೆಸ್ಸಿನ ಸ್ಟೇಟ್ ಪ್ರೆಸಿಡೆಂಟ್ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಕೊಟ್ಟಿದ್ದಾರೆ. ಎಂ ಕೃಷ್ಣಪ್ಪ ಯಾರು? ಬಿಕೆ ಹರಿಪ್ರಸಾದ್ರಂತಹ ಸಮಕಾಲೀನ ನಾಯಕರು. ಬಿಕೆ ಹರಿಪ್ರಸಾದ್ ಈ ಹಿಂದೆ ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು 50 ವರ್ಷ ಕಾಂಗ್ರೆಸ್ನಲ್ಲಿ ದುಡಿದ ನಂತರವಷ್ಟೇ ನನಗೆ ಪ್ರತಿಫಲ ಸಿಕ್ಕಿರೋದು, ನಾನೀಗ ಅಧ್ಯಕ್ಷ ಆಗಿರೋದು. ನೀವು ತಡ್ಕೊಳ್ಳಿ, ನೀವು ತಾಳಿಕೊಂಡು ಕೂತ್ಕೊಳ್ಳಿ, ನೀವು ಸಮಾಧಾನದಿಂದ ನಿರೀಕ್ಷೆ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ಟರು. ಅದನ್ನು ಸ್ವೀಕರಿಸಿಕೊಳ್ಳುವವರು ಸ್ವೀಕರಿಸಿಕೊಂಡ್ರು, ಆದರೆ ಸಮಕಾಲೀನ ರಾಜಕಾರಣಿಗಳು ಸ್ವೀಕರಿಸಿಕೊಳ್ಳುವುದಿಲ್ಲ. ಎಂ ಕೃಷ್ಣಪ್ಪರಂತಹ ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿ ರಾಜಕಾರಣ ನಡೆಸಿರ್ತಕ್ಕಂತಹ, ನಿರಂತರವಾಗಿ ಗೆದ್ದು ಬರುವಂತಹ ಕೃಷ್ಣಪ್ಪ ಅವರಿಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋ ಅತಿ ದೊಡ್ಡದಾದ ಭರವಸೆ ಇತ್ತು. ಆದರೆ ಮೊನ್ನೆ ದಿನ ಅದಕ್ಕೆ ಬೆಂಕಿ ಬಿತ್ತು. ಮೊನ್ನೆ ದಿನ ಹೊಸ ಮುಖಗಳಿಗೆ ಮಣೆ ಹಾಕಲಾಯಿತು. ಕಾಂಗ್ರೆಸ್ನಲ್ಲಿ ಸುದೀರ್ಘವಾಗಿ ಇಲ್ಲದೇ ಇರತಕ್ಕಂತಹ ನಾಯಕರು ಕ್ಯಾಬಿನೆಟ್ಗೆ ಬಂದರು. ನನ್ನಂತಹ ಅನುಭವಿ, ನನ್ನಂತಹ ಸೀನಿಯರ್, ಜ್ಯೇಷ್ಠತೆಯಲ್ಲಿ ದೊಡ್ಡವ, ಎಲ್ಲ ಇದ್ಕೊಂಡು ನನಗೆಲ್ಲ ಕ್ವಾಲಿಟಿ ಇತ್ತು, ಎಲ್ಲ ಯೋಗ್ಯತೆ ಮತ್ತು ಅರ್ಹತೆ ಇದ್ದರೂ ಕೂಡ, ಐ ಆಮ್ ಎ ಡಿಸರ್ವ್ಡ್ ಆಗಿದ್ದರೂ ಕೂಡ ನನಗೆ ಯಾಕೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಕೊಡಲಿಲ್ಲ? ಓಡ್ಕೊಂಡು ಬಂದರು ಸುರ್ಜೇವಾಲಾ, ಕೂತ್ಕೊಂಡು ಮಾತನಾಡಿದ್ರು ಸುರ್ಜೇವಾಲಾ. ಕೇಳಿಸ್ಕೊಳ್ಳೋದಕ್ಕೆ ಕೃಷ್ಣಪ್ಪ ರೆಡಿ ಇಲ್ಲ. ಕೇಳಿಸ್ಕೊಳ್ಳೋದಕ್ಕೆ ಕೃಷ್ಣಪ್ಪ ರೆಡಿ ಇಲ್ಲ. ನಿಗಮಗಳನ್ನು ಕೊಟ್ಟು ಸಮಾಧಾನ ಮಾಡಬಹುದು ಅಂತ ಅಂದುಕೊಂಡಿದ್ದ ಸ್ಟೇಟ್ ಲೀಡರ್ಗಳಿಗೆ ಶಾಕ್ ಎದುರಾಯ್ತು ಅವತ್ತಿನ ದಿನ. ನಿಗಮಕ್ಕೂ ಬಗ್ಗುವುದಿಲ್ಲ, ಯಾವ ಬೊಮ್ಮಲು ಅಮೂಲಿಗೂ ಬಗ್ಗೋದಿಲ್ಲ. ನನಗೆ ಬೇಕಾಗಿರೋದು ಮಂತ್ರಿ ಸ್ಥಾನ. ನನ್ನಲ್ಲೇನು ಅರ್ಹತೆ ಇಲ್ವಾ? ನನ್ನಲ್ಲೇನು ಸ್ಯಾಕ್ರಿಫೈಸ್ ಗುಣಗಳಿಲ್ವಾ? ಕಾಂಗ್ರೆಸ್ಸಿಗಾಗಿ ದುಡಿದಿಲ್ವಾ? ಸ್ಥಳೀಯ ಸಂಘಟನೆಗಳನ್ನು ಸಂಘಟಿಸಿಲ್ವಾ? ನನ್ನಲ್ಲೇನು ಕೊರತೆ ಇದೆ ಅಂತ ಕೇಳ್ತಾರೆ ಕೃಷ್ಣಪ್ಪನವರು. ನೀವು ಯಾವ ಕಾರಣಕ್ಕೋಸ್ಕರ ನನ್ನನ್ನು ಮಂತ್ರಿ ಸ್ಥಾನದಿಂದ ಸೈಡಿಗಿಟ್ರಿ ನನಗೊಂದು ಕ್ಲಾರಿಟಿ ಕೊಡಬೇಕು, ನನಗೊಂದು ಸ್ಪಷ್ಟೀಕರಣ ಕೊಡಬೇಕು. ವಿಜಯನಗರಕ್ಕೆ ವಿಜಯನಗರವೇ ಕಾದು ಕೂತಿದೆ. ಬೆಂಗಳೂರಿನ ಕ್ಷೇತ್ರಗಳ ಪೈಕಿ ಅತ್ಯಂತ ಶ್ರೀಮಂತ ಕ್ಷೇತ್ರ ಆಗಿರುವಂತಹ ವಿಜಯನಗರ ವಿಧಾನಸಭಾ ಕ್ಷೇತ್ರ, ಅತ್ಯಂತ ಆಡಂಬರ ಕ್ಷೇತ್ರವಾಗಿರುವಂತಹ ವಿಜಯನಗರ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದ ಒಬ್ಬ ಶ್ರೀಮಂತ ಶಾಸಕ ನಾನು. ನನಗೆ ಕೊಡೋದಿಲ್ವೇನು? ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನೇರ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ 139 ಅಥವಾ 140 ಶಾಸಕರ ಪೈಕಿ ಎಂ ಕೃಷ್ಣಪ್ಪ ಅಗ್ರಗಣ್ಯ ಸ್ಥಾನಕ್ಕೆ ಬರ್ತಾರೆ. ಎಂ ಕೃಷ್ಣಪ್ಪ ಅವರು ಈ ಬಾರಿ ಆದರೂ ಕೂಡ ನಾನು ಮಂತ್ರಿ ಆಗ್ತೀನಿ ಅನ್ನುವ ಭರವಸೆ ಇಟ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಆ ಕನಸು ನನಸಾಗಲೇ ಇಲ್ಲ. ಸುರ್ಜೇವಾಲಾ ಸ್ವಯಂ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಹೋದರೂ ಅದು ಸಾಧ್ಯ ಆಗಲಿಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರ ಮನೆ ಬಾಗಿಲಿಗೆ ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಮಾರುತಿ. ಸಾಹಿಲ್, ಹೌದು, ಯಾಕೆಂದರೆ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಅಸಮಾಧಾನ ಮತ್ತು
ಒಂದು ರೀತಿಯಾದ ತಿಕ್ಕಾಟಕ್ಕೆ ಕೂಡ ಕಾರಣ ಆಗ್ತಾ ಇರೋದು. ಈ ಅಸಮಾಧಾನ ಶಮನ ಮಾಡೋದಕ್ಕೆ ನೇರವಾಗಿ CM ಸುರ್ಜೇವಾಲಾ ಪ್ರಯತ್ನ ಪಟ್ಟರು ಕೂಡ ಒಂದಷ್ಟು ನಾಯಕರು ಯಾವುದೇ ಮಾತನ್ನ ಕೇಳ್ತಿಲ್ಲ, ನೇರವಾಗಿ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಕೂಡ ಪಟ್ಟನ್ನ ಹಿಡಿದಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಪ್ರಯತ್ನಕ್ಕೆ ಈಗ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಇನ್ನ ಖಾತೆ ಹಂಚಿಕೆ ಆಗಿಲ್ಲ, ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನಗಳನ್ನ ಬೇಕೇ ಬೇಕು ಅಂತ ಬೇಡಿಕೆ ಇಟ್ಟಿರುವಂತಹ ಶಾಸಕರಾಗಿರ್ಬೋದು ಮತ್ತು ಹಿರಿಯ ನಾಯಕರ ಮನವೊಲಿಸುವಲ್ಲಿ ಕೂಡ ಒಂದ್ ಕಡೆ ಕಾಂಗ್ರೆಸ್ ವಿಫಲ ಪ್ರಯತ್ನಗಳು ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಹಿರಿಯ ನಾಯಕರು ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಒಂದಷ್ಟು ನಾಯಕರು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ರೀತಿಯಾದ ನಿಗಮ ಮಂಡಳಿ ಆಗಿರ್ಬೋದು ಮತ್ತು ಪಕ್ಷದಲ್ಲಿ ಸ್ಥಾನ ಆಗಿರ್ಬೋದು ಇವ್ಯಾವು ಕೂಡ ಬೇಕಾಗಿಲ್ಲ, ನಾನು ಈ ಕ್ಷೇತ್ರದ ಪ್ರಬಲ ಮತ್ತು ಈ ಜಿಲ್ಲೆಯ ಪ್ರಬಲ ನಾಯಕನಾಗಿದೆ, ನನಗೆ ಸಚಿವ ಸ್ಥಾನಗಳನ್ನ ಬೇಕೇ ಬೇಕು ಅಂತ ಕೂಡ ಒಂದಷ್ಟು ಬೇಡಿಕೆಯನ್ನ ನೇರವಾಗಿ ಸುರ್ಜೇವಾಲಾ ಅವ್ರಿಗೂ ಮತ್ತು CM ಅವ್ರಿಗೂ ಹೇಳಿರುವಂಥದ್ದು. ಅದರಲ್ಲಿ ಮೊದಲಿಗೆ ಬರುವಂಥದ್ದು M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ. ಯಾಕೆಂದ್ರೆ ಅಪ್ಪ ಮಕ್ಕಳು ಇಬ್ರು ಕೂಡ ಬೆಂಗಳೂರಿನಲ್ಲಿ ಶಾಸಕರಾಗಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ವಿಜಯನಗರ ಶಾಸಕರಾಗಿರುವಂತಹ ಏನು M ಕೃಷ್ಣಪ್ಪ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಒಕ್ಕಲಿಗ ಕೋಟದಲ್ಲಿ ಎಂಬ ಎಲ್ಲ ಲೆಕ್ಕಾಚಾರವೂ ಕೂಡ ಇತ್ತು. ಪ್ರಮುಖವಾಗಿ ಅವ್ರಿಗೂ ಕೂಡ ಬೆಂಗಳೂರಿನಲ್ಲಿ ಒಬ್ಬರು ಸಚಿವರು ಆಗ್ತಾರೆ ಎಂಬ ಲೆಕ್ಕಾಚಾರ ಇತ್ತು. ಈ ಹಿಂದೆ ಸಿದ್ದರಾಮಯ್ಯ ಏನು CM ಆಗಿದ್ದ ಸಂದರ್ಭದಲ್ಲೂ ಕೂಡ ಅವರ ಹೆಸರು ಮೊದಲಿಗೆ ಇತ್ತು, ಮತ್ತು ಕೆಲವೊಂದು ಲೆಕ್ಕಾಚಾರ ಮತ್ತು ಹೈಕಮಾಂಡ್ ನಿರ್ಧಾರದಿಂದ ಆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಬಟ್ ಈ ಬಾರಿ ಆದ್ರೂ ಕೂಡ ಸಿಗುತ್ತೆ ಅಂತ ಪ್ರಿಯಾ ಕೃಷ್ಣ ಮತ್ತು M ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಪ್ರಿಯಾ ಕೃಷ್ಣ ನೇರವಾಗಿ ದೆಹಲಿಗೆ ಹೋಗಿ ಖರ್ಗೆ ಅವ್ರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ಜೊತೆ ಕೂಡ ಈ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ರು ಕೂಡ ಏನು ಮೊನ್ನೆ 20 ಜನರ ಪಟ್ಟಿ ಪ್ರಕಟ ಆಗುತ್ತೆ ಸಚಿವ ಸ್ಥಾನದ್ದು, ಅಲ್ಲಿ ಅವರ ಹೆಸರಿರಲಿಲ್ಲ. ಅದರಿಂದ ಕೂಡ ಸಂಪೂರ್ಣವಾಗಿ ಅಸಮಾಧಾನದ ಗೊಂದಲ M ಕೃಷ್ಣಪ್ಪ ಅವರು ಕೂಡ ಯಾರ ಜೊತೆಯೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ, ಪಕ್ಷದಿಂದ ದೂರ ಉಳಿಯುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಇದನ್ನು ಅರ್ಥಂತಹ CM ಆಗಿರ್ಬೋದು ಮತ್ತು ಸುರ್ಜೇವಾಲಾ ಅವರು ನೇರವಾಗಿ M ಕೃಷ್ಣಪ್ಪ ಅವರ ಮನೆಗೆ ಹೋಗ್ತಾರೆ, ಮನವೊಲಿಸುವ ಪ್ರಯತ್ನ ಮಾಡ್ತಾರೆ. ಬಟ್ ಸುರ್ಜೇವಾಲಾ ಬಂದೋದ್ರು ಕೂಡ ಇಲ್ಲ ನನಗೆ ಖಾತೆ ಬೇಕು ಅಂತ ಕೂಡ ಸಂಪೂರ್ಣವಾಗಿ ಪಟ್ಟನ್ನ ಹಿಡಿದಿರುವಂತ. ಇನ್ನೊಂದ್ ಕಡೆ ನಿನ್ನೆ ರಾತ್ರಿ ಕೂಡ ಏನೋ ವಿಪಕ್ಷ ಅಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ನೇರವಾಗಿ M ಕೃಷ್ಣಪ್ಪ ಅವ್ರನ್ನ ಮಾತನಾಡಿಸ್ತಾರೆ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ, ಒಳ್ಳೆ ಕೆಲಸಗಳನ್ನ ಮಾಡಿ ಮತ್ತೆ ನಿಮ್ಗೆ ಒಳ್ಳೆ ಅವಕಾಶಗಳು ಕೂಡ ಬರುತ್ತೆ ಅಂತ ಹೇಳಿದ್ರು ಕೂಡ ನಿಮ್ಗೆ ನಿಗಮ ಮಂಡಳಿ ಸ್ಥಾನ ಕೊಡಲಾಗುತ್ತೆ, ನಿಮ್ಮ ಮಗನಿಗೂ ಕೂಡ ಮುಂದಿನ ಪಕ್ಷದಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ರು ಕೂಡ ಇಲ್ಲ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟನ್ನು ಹಿಡಿದಿರುವಂಥದ್ದು ಮತ್ತಷ್ಟು ಒಂದು ರೀತಿಯಾದ ತಿಕ್ಕಾಟಕ್ಕೆ ಕಾರಣ ಆಗ್ತಿದೆ ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇದರ ನಡುವೆ ಇವತ್ತು BK ಹರಿಪ್ರಸಾದ್ ಅವರು ಕೂಡ ನೇರವಾಗಿ ಏನು M ಕೃಷ್ಣಪ್ಪ ಅವರ ಮನೆಗೆ ಭೇಟಿ ನೀಡಿ ಅವರ ಮನವೊಲಿಸುವ ಪ್ರಯತ್ನ ಸತತವಾಗಿ ಕಳೆದ 3 ದಿನಗಳಿಂದ ನಡೀತಿದ್ರು ಕೂಡ M ಕೃಷ್ಣಪ್ಪ ಅವರು ಒಂದೇ ಅಸ್ತ್ರವಾಗಿ ಇಟ್ಕೊಂಡಿರುವಂಥದ್ದು ನನಗೆ ಈ ಬಾರಿ ಬೇಕೇ ಬೇಕು ಸಚಿವ ಸ್ಥಾನ, ಅದು ಯಾರು ಬದಲಾವಣೆ ಮಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗಂತೂ ಈ ಖಾತೆಯನ್ನ ಅಂದ್ರೆ ನನಗೆ ಸಚಿವ ಸ್ಥಾನವನ್ನ ಬೇಕೇ ಬೇಕು ಅಂತ ಕೂಡ ಪಟ್ಟನ್ನು ಹಿಡಿದಿರುವಂತ. ಇದ್ರ ನಡುವೆ ಇವತ್ತು ಈಗಾಗಲೇ ಪ್ರಿಯಾ ಕೃಷ್ಣ ಅವರು ಕೂಡ ದೆಹಲಿಗೆ ಹೋಗಿರುವಂಥದ್ದು, ಅಲ್ಲೂ ಕೂಡ ಹೈಕಮಾಂಡ್ ನಾಯಕನ ಭೇಟಿ ಮಾಡುವ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಸಾಯಿಲ್ ಮಾರುತಿ ಹಾಗೆ ಸಂಪರ್ಕದಲ್ಲಿರಿ. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ನೂತನ ಸಚಿವರಿಗೆ ಇವತ್ತೇ ಖಾತೆಗಳ ಹಂಚಿಕೆ ಸಾಧ್ಯತೆ, ಇವತ್ತು ಸಂಜೆ ಒಳಗಾಗಿ ಸಚಿವರಿಗೆ ಖಾತೆ ಹಂಚಿಕೆ ಆಗಬಹುದು. ಪ್ರಭಾವಿ ಖಾತೆಗಳಿಗೆ ಸಚಿವರಿಂದ ಭಾರಿ ಡಿಮ್ಯಾಂಡ್. ಕಾರ್ಮಿಕ, ಸಮಾಜ ಕಲ್ಯಾಣ ಹೀಗೆ ಅನೇಕ ಇಲಾಖೆಗಳು ನನಗಬೇಕು ಅಂತ ಹೇಳಿ ಒತ್ತಡ. ಉನ್ನತ ಶಿಕ್ಷಣ, ಆರ್ಥಿಕ ಇಲಾಖೆಗೆ ಇನ್ನಿಲ್ಲದ ಲಾಬಿ ಹಿನ್ನೆಲೆ ವಿಳಂಬವಾಗುತ್ತಿರುವ ಖಾತೆ ಹಂಚಿಕೆ. ಹಣಕಾಸು ಖಾತೆಗೆ ರಾಯರೆಡ್ಡಿ ಬಿಗಿ ಪಟ್ಟು, ಜಲಸಂಪರ್ಕ ಇರುವ ಖಾತೆಗೆ ಕಾಶಪ್ಪನವರ ಪಟ್ಟು. ಹಳಬರಿಂದಲೂ ತಮ್ಮ ಖಾತೆ ಬದಲಾವಣೆಗೆ ಸಿಎಂ ಜೊತೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಖಾತೆ ಹಂಚಿಕೆ ಸಂಬಂಧ ಇವತ್ತು CM DKಶಿ ಮಾತುಕತೆ. ಇವತ್ತು ಸಂಜೆ ಸೂರ್ಯ ಮುಳುಗುವುದರ ಒಳಗಾಗಿ ಖಾತೆ ಹಂಚಿಕೆ ಆಗುತ್ತಾ? ಈ ಎಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘ ಚರ್ಚೆಗೆ ಕಾರಣವಾಗಿದೆ. ಸಂಪರ್ಕದಲ್ಲೇ ಇದ್ದಾರೆ ಮಾರುತಿ. ಎಲ್ಲ ಒಂದು ಕಡೆ ಇವತ್ತು ಸಂಜೆ ಸೂರ್ಯ ಮುಳುಗುವುದರ ಒಳಗಾಗಿ ಖಾತೆ ಹಂಚಿಕೆ ಆಗಬಹುದಾ? ಜೊತೆಗೆ ಇಲ್ಲಿ ಮತ್ತೊಂದು ಸವಾಲು DK ಅವರಿಗೆ ಏನು ಅಂತ ಕೇಳಿದ್ರೆ, ಜ್ಯೇಷ್ಠರು ಅಂದ್ರೆ ಸೀನಿಯಾರಿಟಿ ಯಾರ್ಯಾರೀಗ ಮಿನಿಸ್ಟರ್ ಆಗಿದ್ದಾರೋ ಅವ್ರಿಗೆ ಇಂತಿಂತಹ ಖಾತೆಗಳೇ ಬೇಕು ಅನ್ನೋ ಒತ್ತಡಗಳು ಕೂಡ ಇದಾವ. ಈ ಎಲ್ಲ ಸವಾಲುಗಳನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ DK? ಸೈಲ್ ಹೌದು, ಸಚಿವ ಸ್ಥಾನದ ಅಸಮಾಧಾನ ನಡೆಯೂ ಕೂಡ ಖಾತೆ ಹಂಚಿಕೆಗೆ ಈಗಾಗಲೇ ಸರ್ಕಾರ ಮತ್ತು ಹೈಕಮಾಂಡ್ ಮುಂದಾಗಿರುತ್ತದೆ. ಯಾಕಂದರೆ ಪ್ರಮುಖವಾಗಿ ಖಾತೆ ಹಂಚಿಕೆ ಬೇಗ ಆಗಬೇಕು, ಯಾಕೆಂದರೆ ಮುಂದಿನ ವಾರದಲ್ಲಿ ಈಗಾಗಲೇ ಸೆಷನ್ ಕೂಡ ರಾಜ್ಯ ಸರ್ಕಾರದಿಂದ ಕರೆದಿರೋದ್ರಿಂದ ಆ ಸಂಬಂಧಪಟ್ಟಂತೆ ಒಳಗೆ ಈಗ ಎಲ್ಲವೂ ಕೂಡ ಪೂರ್ತಿ ಆಗಬೇಕು. ಬಟ್ ಎಲ್ಲೋ ಒಂದು ಕಡೆ ಶಾಸಕರ ಅಸಮಾಧಾನವೇ ಕಾಂಗ್ರೆಸ್ಗೆ ಒಂದಷ್ಟು ದೊಡ್ಡ ತಲೆನೋವಾಗಿರುವಂಥದ್ದು. ಇವತ್ತು MC ಸುಧಾಕರ್ ಅವರು ಕೂಡ CM ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಎಂಬ ಚರ್ಚೆ ಕೂಡ ಇರುವಂಥದ್ದು. ಇದರಿಂದಾಗಿ ಮತ್ತಷ್ಟು ವಿಳಂಬ ಆಗುವ ಲೆಕ್ಕಾಚಾರಗಳು
ಹೇಳಿದ್ದ. ಆದರೆ ಮುಂದಿನ ದಿನಗಳಲ್ಲಿ ಸೆಷನ್ ಇರೋ ಕಾರಣದಿಂದ ಇವತ್ತರ ಒಳಗೆ ಖಾತೆ ಹಂಚಿಕೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ಖಾತೆ ವಿಚಾರದಲ್ಲೂ ಕೂಡ ಸಾಕಷ್ಟು ಲಾಬಿಗಳು ಹೈಕಮಾಂಡ್ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ನಡೀತಾ ಇರುವಂಥದ್ದು. ಯಾಕೆಂದ್ರೆ ಎಲ್ಲರೂ ಕೂಡ ಪ್ರಬಲ ಖಾತೆಗಳನ್ನು ಬೇಕೇ ಬೇಕು ಅಂತ ಒಂದಷ್ಟು ಜನ ಪಟ್ಟ ನಡೆದಿರುವಂಥದ್ದು. ಈ ಹಿಂದೆ ಏನು 14 ಸಚಿವರಾಗಿದ್ದಾರೆ, ಆ 14 ಸಚಿವರಲ್ಲೂ ಕೂಡ ಕೆಲವೊಂದಷ್ಟು ಜನಗಳ ಖಾತೆಯನ್ನು ಬದಲಾವಣೆ ಮಾಡಬೇಕು ಅಂತ ಕೂಡ ಈಗಾಗಲೇ ಸಿಎಂ ಮುಂದೆ ಆಗಿರ್ಬೋದು ಮತ್ತು ಹೈಕಮಾಂಡ್ ಮುಂದೆ ಕೂಡ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಇದು ಕೂಡ ಸಿಎಂಗಾಗಿರ್ಬೋದು ಮತ್ತು ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯರಿಗೂ ಕೂಡ ಮತ್ತಷ್ಟು ತಲೆನೋವು ತರುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಒಂದಷ್ಟು ಜನ ನಮ್ಗೆ ಇಂಥದೇ ಖಾತೆ ಬೇಕು ಅಂತ ಈಗಾಗಲೇ ಸಿಎಂ ಅವರನ್ನ ಬೇಡಿಕೆ ಕೂಡ ಇಟ್ಟಿರೋದ್ರಿಂದ ಸಿಎಂ ಅವರು ಮತ್ತು ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ಸುರ್ಜೇವಾಲ ಕೂಡ ಇನ್ನು ರಾಜ್ಯದಲ್ಲೇ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಸುರ್ಜೇವಾಲ, ಬಿಕೆ ಹರಿಪ್ರಸಾದ್ ಅವರು ಕೂಡ ಮಾತುಕತೆಯನ್ನು ನಡೆಸಿ ಇವತ್ತು ಸಂಜೆ ಅಥವಾ ಇವತ್ತು ನೈಟ್ ಒಳಗೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇರುವಂಥದ್ದು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ. ಇದರ ಮಧ್ಯೆ ಈಗಾಗಲೇ ರಾಯರೆಡ್ಡಿ ಅವರು ಕೂಡ ನನಗೆ ಹಣಕಾಸು ಇಲಾಖೆ ಬೇಕು ಅಂತ ಕೂಡ ಈಗಾಗಲೇ ಸಿಎಂ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರೋದು. ಯಾಕೆಂದ್ರೆ ಈ ಹಿಂದೆ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯರಿಗೆ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡಿದ್ರು. ಹೀಗಾಗಿ ನನಗೆ ಅದೇ ಖಾತೆಯನ್ನ ಬೇಕು, ಬೇಕಾದ್ರೆ ಬಜೆಟ್ ನೀವನ್ನೇ ಮಂಡಿಸಿ, ಆದ್ರೆ ಹಣಕಾಸು ಇಲಾಖೆಯನ್ನ ಕೂಡ ನನಗೆ ಬೇಕು ಅಂತ ಕೂಡ ಮಾತುಕತೆಯನ್ನು ನಡೆಸಿರೋದ್ರಿಂದ ಅವರೊಬ್ಬರೇ ಅಲ್ಲ, ಒಂದಷ್ಟು ಶಾಸಕರು ಆಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ ಸಚಿವರು ಕೂಡ ನನಗೆ ಪ್ರಬಲ ಖಾತೆಗಳನ್ನ ಬೇಕು, ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಒಂದಷ್ಟು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಮತ್ತು ಈ ರೀತಿಯಾದಂತೆ ಯಾವೆಲ್ಲ ಪ್ರಬಲ ಖಾತೆಗಳಿದ್ದಾವೆ ಅವೆಲ್ಲವೂ ಕೂಡ ಒಂದಷ್ಟು ಹಿರಿಯ ಸಚಿವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಟ್ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ, ಯಾವೆಲ್ಲ ಲೆಕ್ಕಾಚಾರಗಳು ಆಗುತ್ತೆ, ಮುಂದಿನ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಬೇಕು. ಪ್ರಮುಖವಾಗಿ ಸಚಿವರ ಬೇಡಿಕೆ ಏನಂದ್ರೆ ನಾವು ಜನರಿಗೆ ಹತ್ತಿರುವಂತಹ ಖಾತೆಗಳನ್ನ ಬೇಕು ಅಂತ ಕೂಡ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಸಾಹಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.